ದೇವಾಲಯಗಳಲ್ಲಿ ಲೈಂಗಿಕ ಶಿಲ್ಪಗಳನ್ನು ಯಾಕೆ ಕೆತ್ತಲಾಗಿತ್ತು? ಎಲ್ಲರಿಗೂ ನಮಸ್ಕಾರ. ಒಂದು ಪ್ರಶ್ನೆ. ದೇವಾಲಯಗಳಲ್ಲಿ ದೇವರ ಮೂರ್ತಿಗಳ ಜೊತೆಗೆ ಲೈಂಗಿಕ ಭಂಗಿಯ ಶಿಲ್ಪಗಳನ್ನು ಯಾಕೆ ಕೆತ್ತಲಾಗಿತ್ತು? ಇದು ಇಂದಿಗೂ ಅನೇಕರನ್ನ ಆಶ್ಚರ್ಯಗೊಳಿಸುವ ಪ್ರಶ್ನೆ. ಮೊದಲ ನೋಟಕ್ಕೆ ಇದು ದೇವಾಲಯದಲ್ಲಿ ಯಾಕೆ ಎಂದು ಅನಿಸಬಹುದು. ಆದರೆ ಇತಿಹಾಸಕಾರರ ಪ್ರಕಾರ ಇದರ ಹಿಂದೆ ಹಲವು ಕಾರಣಗಳಿವೆ. ಮೊದಲನೆಯದಾಗಿ, ಪ್ರಾಚೀನ ಭಾರತದಲ್ಲಿ ಕಾಮ ಕೂಡ ಜೀವನದ 4 ಪುರುಷಾರ್ಥಗಳಲ್ಲಿ ಒಂದೆಂದು ಪರಿಗಣಿಸಲಾಗಿತ್ತು. ಅಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇಲ್ಲಿ ಕಾಮ ಎಂದರೆ ಕೇವಲ ದೈಹಿಕ ಆಸೆ, ಪ್ರೀತಿ, ದಾಂಪತ್ಯ ಮತ್ತು ಮಾನವ ಜೀವನದ ಸಹಜ ಭಾಗ. ಇನ್ನೊಂದು ಅಭಿಪ್ರಾಯದ ಪ್ರಕಾರ ಈ ಶಿಲ್ಪಗಳು ಜೀವನದ ಎಲ್ಲಾ ಅಂಶಗಳನ್ನು ಪ್ರತಿನಿಧಿಸುತ್ತವೆ. ದೇವಾಲಯದ ಹೊರಭಾಗದಲ್ಲಿ ಲೋಕ ಜೀವನವನ್ನು ತೋರಿಸಿ, ಒಳಭಾಗದಲ್ಲಿ ಆತ್ಮ ಸಾಕ್ಷಾತ್ಕಾರದತ್ತ ಸಾಗುವ ಸಂಕೇತವನ್ನು ನೀಡಲಾಗಿದೆ ಎಂದು ಕೆಲವರು ವಿವರಿಸುತ್ತಾರೆ. ಮತ್ತೊಂದು ಅಭಿಪ್ರಾಯವೆಂದರೆ, ಆ ಕಾಲದಲ್ಲಿ ಲೈಂಗಿಕತೆ ಇಂದಿನಂತೆ ದೊಡ್ಡ ನಿಷೇಧಿತ